ನೀವು ಲಾಂಗ್ ಟೈಮಿಂದ ಅಸಿಡಿಟಿಗೆ ಟ್ಯಾಬ್ಲೆಟ್ ತೊಗೋತಿದ್ರೆ ಏನಾಗುತ್ತೆ ಗೊತ್ತಾ? ಒಂದು, ನಿಮ್ಮ ಬಾಡಿಲಿ ಒಂದು ಕಂಡೀಷನ್ ಆಗುತ್ತೆ, ಅಕ್ಯೂಟ್ ಇನ್ಸ್ಟಸ್ಟೇಷಿಯಲ್ ನೆಫ್ರೈಟಿಸ್. ಮತ್ತು ಆ ಟ್ಯಾಬ್ಲೆಟ್ಸು ನಿಮ್ಮ ಬಾಡಿಲಿ ಅಸಿಡಿಟಿನ ಕಮ್ಮಿ ಮಾಡೋದ್ರಿಂದ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಇರುತ್ತೆ. ಆ ಇಂಟ್ರೆನ್ಸಿಕ್ ಫ್ಯಾಕ್ಟರು ನಿಮ್ಮ ವಿಟಮಿನ್ B12 ಅಬ್ಸಾರ್ಪ್ಷನ್ಗೆ ತುಂಬ ಇಂಪಾರ್ಟೆಂಟು. ನಿಮಗೆ ಗೊತ್ತೇ ಇದೆ ವಿಟಮಿನ್ B12 ಯಾಕೆ ಬೇಕಂತ. ಗೊತ್ತಿಲ್ಲ ಅಂತ ಅಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಹೋಗ್ಬಿಟ್ಟು ನೋಡ್ಬೋದು. ಈ ವಿಟಮಿನ್ B12 ನಮ್ಮ ಬಾಡಿಲಿ ಹೋಮೋಸಿಸ್ಟಿನ್ ಅನ್ನೋ ಒಂದು ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡುತ್ತೆ. ಆ ಹೋಮೋಸಿಸ್ಟಿನು ಬ್ರೇಕ್ ಡೌನ್ ಆಗಿಲ್ಲ, ಜಾಸ್ತಿ ಆಯಿತು ಬಾಡಿಲಿ ಅಂತಂದರೆ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ನಿಮಗೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈ ಥರ ಕಂಡೀಷನ್ಸ್ ನಿಮ್ಮ ವಿಟಮಿನ್ B12 ಕಮ್ಮಿ ಆದಾಗ ಆಗುತ್ತೆ. ವಿಟಮಿನ್ B12 ಕಮ್ಮಿ ಆಗೋಕ್ಕೆ ಕಾರಣ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಕಮ್ಮಿ ಆಗೋಕ್ಕೆ ಕಾರಣ ಆಗ್ಬೋದು ನಿಮ್ಮ ಆ್ಯಸಿಡಿಟಿಗೆ ತೊಗೋತಿರೋ ಟ್ಯಾಬ್ಲೆಟ್ಗಳು. ಮತ್ತು ಅಸಿಡಿಟಿಗೆ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಬ್ಲೋಟಿಂಗ್ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು. ಇದನ್ನು ನ್ಯಾಚುರಲ್ ಆಗಿ ಹೆಂಗೆ ಕಮ್ಮಿ ಮಾಡೋದು? ನೀವು ಮೊಸರು ಮಜ್ಜಿಗೆ ತೊಗೋಬೋದು, ಚಿಯಾ ಸೀಡ್ಸ್ನ ತೊಗೋಬೋದು, ಸಿಟ್ರಸ್ ಫ್ರೂಟ್ಸ್ನ ತೊಗೋಬೋದು. ಮತ್ತು ಈ ಆಹಾರಗಳನ್ನ ತೊಗೊಳ್ಳೋದ್ರಿಂದ ನಿಮ್ಮ ಅಸಿಡಿಟಿ ನಾರ್ಮಲ್ ಆಗಿ ಕಮ್ಮಿ ಆಗುತ್ತೆ. ಯೋಗಾಸನದಲ್ಲಿ ಚಂದ್ರಾನುಲೋಮ ವಿಲೋಮ ಅಂತ ಇದೆ. ಆ ವಿಡಿಯೋನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದು ನೀವು ನೋಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಇದರಿಂದ ನಿಮ್ಮ ಅಸಿಡಿಟಿ ಕಮ್ಮಿ ಆಗುತ್ತೆ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.